ತಿಮ್ಮಾರೋಡಿ ವಿರುದ್ಧ ಮತ್ತೊಂದು ಕೇಸ್. ಧರ್ಮಸ್ಥಳ ಕೇಸ್ನಲ್ಲಿ ಬಿಎಲ್ ಸಂತೋಷ್ ಹೆಸರು ಎಳೆತಂದು ನಿಂದನೀಯ ಆರೋಪ. ಸಮಾಜದಲ್ಲಿ ದ್ವೇಷ ಭಾವನೆ ಉಂಟು ಮಾಡಿರುವಂತಹ ಆರೋಪದ ಕೇಸ್. ತಿಮ್ಮಾರೋಡಿ ವಿರುದ್ಧ ಮತ್ತೊಂದು ಕೇಸ್ ದಾಖಲು. ಧರ್ಮಸ್ಥಳ ಕೇಸ್ನಲ್ಲಿ ಬಿಎಲ್ ಸಂತೋಷ್ ಹೆಸರನ್ನ ಎಳೆತಂದು ನಿಂದನೆಯ ಆರೋಪ. ಸಮಾಜದಲ್ಲಿ ದ್ವೇಷ ಭಾವನೆ ಉಂಟು ಮಾಡಿದ ಆರೋಪದ ಕೇಸ್. ತಿಮ್ಮಾರೋಡಿ ಜೊತೆಗೆ ಉಡುಪಿಯ ಶರತ್ ಶೆಟ್ಟಿ ವಿರುದ್ಧವೂ ಕೂಡ ಉಡುಪಿ ಜಿಲ್ಲಾ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ರಾಜೀವ್ ಕುಲಾಲ್ ದೂರು. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ತಿಮ್ಮಾರೋಡಿ ವಿರುದ್ಧ ಎಫ್ಐಆರ್ ದಾಖಲು. ಇದೀಗ ತಿಮ್ಮಾರೋಡಿ ವಿರುದ್ಧ ತನಿಖೆಗೆ ಮುಂದಾಗಿರುವಂತಹ ಬ್ರಹ್ಮಾವರ ಪೊಲೀಸರು. ಎಸ್ ವೀಕ್ಷಕರೇ, ತಿಮ್ಮಾರೋಡಿ ವಿರುದ್ಧವಾಗಿ ಮತ್ತೊಂದು ಕೇಸ್ ದಾಖಲೆ ಆಗಿದೆ. ಮೊದಲು ಯಾವ ಕೇಸ್ ದಾಖಲೆ ಆಗಿತ್ತು ಇದರ ಬಗ್ಗೆ ವಿವರಣೆಯನ್ನ ನೀಡ್ತೀನಿ. ತಿಮ್ಮಾರೋಡಿ ಒಂದು ಹೇಳಿಕೆಯನ್ನ ಹೇಳಿದ್ರು. ಅದು ಕೂಡ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ, ಸಿದ್ದರಾಮಯ್ಯ ಅವರನ್ನ ಆರೋಪಿಸಿ ಒಂದಿಷ್ಟು ಹೇಳಿಕೆಗಳನ್ನ ಹೇಳಿದ್ರು. ಇದು ಸತ್ಯಾಸತ್ಯತೆಗಳನ್ನ ಹುಡುಕುವ ಮೊದಲೇ ಸದನದಲ್ಲಿ ಇವರ ಮೇಲೆ ಯಾವುದೇ ಕ್ರಮ ಬೇಕಾದ್ರೂ ಜರುಗಿಸಿ ಅರೆಸ್ಟ್ ಮಾಡಿ ಅಂತ ಹೇಳಿ ಗೃಹ ಸಚಿವರಾಗಿರುವಂತ ಪರಮೇಶ್ವರ್ ಅವರು ಹೇಳ್ತಾರೆ. ತದಾದ ನಂತರ ಆ ವಿಚಾರ ಗೊತ್ತಾಗುತ್ತೆ. ಆ ಒಂದು ವಿಡಿಯೋದಲ್ಲಿ ಬೇರೊಂದು ವ್ಯಕ್ತಿ ಪೂಂಜಾ ಹೇಳಿರುವಂತಹ ವಿಚಾರಗಳನ್ನ ತಿಮ್ಮಾರೋಡಿಯವರು ಆ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಎನ್ನುವಂತಹ ವಿಚಾರ ಅದು ಬಯಲಿಗೆ ಬರುತ್ತೆ. ಅದಾದ ನಂತರ ಅವರು ಜಸ್ಟ್ ಮಿಸ್ ಆಗ್ತಾರೆ. ಆ ಒಂದು ಆರೋಪದಿಂದ, ಆ ಒಂದು ಕೇಸ್ನಿಂದ ಜಸ್ಟ್ ಮಿಸ್ ಆಗ್ತಾರೆ. ಈಗ ತಿಮ್ಮಾರೋಡಿ ವಿರುದ್ಧ ಮತ್ತೊಂದು ಕೇಸ್ ದಾಖಲೆ ಆಗಿದೆ. ಧರ್ಮಸ್ಥಳ ಕೇಸ್ನಲ್ಲಿ ಬಿಎಲ್ ಸಂತೋಷ್ ಅವರ ಹೆಸರನ್ನ ಎಳೆತಂದಿದ್ದಾರೆ ಅಂತ ಹೇಳಿ ನಿಂದನೆಯ ಆರೋಪವನ್ನ ಮಾಡಿದ್ದಾರೆ. ಸಮಾಜದಲ್ಲಿ ದ್ವೇಷ ಭಾವನೆ ಉಂಟು ಮಾಡುವ ಆರೋಪದ ಕೇಸನ್ನ ಹಾಕಿದ್ದಾರೆ. ತಿಮ್ಮಾರೋಡಿ ಜೊತೆಗೆ ಉಡುಪಿಯ ಶರತ್ ಶೆಟ್ಟಿ ವಿರುದ್ಧವೂ ಕೂಡ ದೂರನ್ನ ದಾಖಲೆ ಮಾಡಲಾಗಿದ್ದು, ಉಡುಪಿ ಜಿಲ್ಲೆ ಗ್ರಾಮಾಂತರ ಬಿಜೆಪಿಯ ಅಧ್ಯಕ್ಷ ರಾಜೀವ್ ಕುಲಾಲ್ ದೂರನ್ನ ನೀಡಿದ್ದಾರೆ. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ತಿಮ್ಮಾರೋಡಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಇದೀಗ ತಿಮ್ಮಾರೋಡಿ ವಿರುದ್ಧ ತನಿಖೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಬ್ರಹ್ಮಾವರ ಪೊಲೀಸರು. ಎಸ್, ಧರ್ಮಸ್ಥಳ ಕೇಸ್ ಏನಿದೆ ಅಲ್ಲ, ಧರ್ಮಸ್ಥಳ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದಿಷ್ಟು ವಿಚಾರಗಳನ್ನ ಮೈ ಮೇಲೆ ಎಳ್ಕೊಳ್ಳುವಂತಹ ಎಲ್ಲಾ ರೀತಿಯ ಸಜ್ಜನ ಮಾಡ್ಕೊಂಡಿದ್ದಾರೆ ತಿಮ್ಮಾರೋಡಿ ಅವರು. ಮಟ್ಟಣ್ಣನವರು ಅವ್ರದ್ದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಅವರ ಹೆಸರು ಈಗ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಈಗ ತಿಮ್ಮಾರೋಡಿಗೆ ಸಂಕಷ್ಟ ಶುರುವಾಗಿದೆ. ತಿಮ್ಮಾರೋಡಿ ವಿರುದ್ಧ ಮತ್ತೊಂದು ಕೇಸ್ ದಾಖಲೆಯಾಗಿದ್ದು, ಉಡುಪಿ ಜಿಲ್ಲೆಯ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ರಾಜೀವ್ ಕುಲಾಲ್ ಅವರು ಈ ಒಂದು ಕೇಸನ್ನ ನೀಡಿದ್ದಾರೆ. ಮುಂದೇನಾಗುತ್ತೆ ಕೇಸು ಕಾದ್ ನೋಡ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.